ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೋನಾಲಿಕಾ DI 35 RX ಎಂಬ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಂದಿನಿ. ಗಾಡಿ ಮಾಡೆಲ್ ಗಾಡಿ ಇದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಗಾಡಿ ಬಗ್ಗೆ ಮಾಹಿತಿ, ಓನರ್ ನಂಬರ್ ಕೂಡ ಸಿಗುತ್ತೆ. ಇನ್ನೊಂದು, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಟ್ರ್ಯಾಕ್ಟರ್ ಆಗಿರಲಿ ಇನ್ಯಾವುದೇ ವಾಹನ ಇರ್ಬೋದು, ಅದು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರ್. ಇದು ಗಾಡಿ ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸೋನಾಲಿಕಾ DI 35 RX ಗಾಡಿ 39 HP ಗಾಡಿ ಬರುತ್ತೆ. ಇದು ಮಾಡಲು 2020. ಈ ಗಾಡಿ ಮಾಡಲ್ ಇರೋದು 2020 ಇದೆ. ಓನರ್ ಗಾಡಿಗೆ ಫಸ್ಟ್ ಓನರ್ ಇದ್ದಾರೆ. ಈಗ ಪ್ರೆಸೆಂಟ್ ಗಾಡಿಗೆ ಇರೋದು ಫಸ್ಟ್ ಓನರು. ನೀವು ಟ್ರ್ಯಾಕ್ಟರ್ನ ತೊಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಗಾಡಿ ಇಲ್ಲಿವರೆಗೂ 2000 ಗಂಟೆ ರನ್ ಆಗಿದೆ ಅಂತ ಓನರ್ ಹೇಳ್ತಿರೋದು 2000 ಗಂಟೆ ರನ್ ಆಗಿದೆ. ಟೈರು 4 ಕೂಡ ಶೋರೂಮ್ ಟೈರ್ಸೇ. ಗಾಡಿಗಳದ್ದು ಕೇಸಿಂಗು ಅದು ಕೂಡ ಶೋರೂಮ್ ಟೈರ್ಸೇ ಗಾಡಿಗಿದ್ದಾವೆ. ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನೊಂದೇನಪ್ಪ ಅಂದರೆ, ನಿಮಗೆ ಗಾಡಿ ಜೊತೆ ಸಾಮಾನುಗಳು ಬೇಕಂದ್ರೂ ಕೂಡ ಕೊಡ್ತಾರೆ. ಟೇಲರ್ ಆಗಿರ್ಬೋದು ಅಥವಾ ರೋಟೋವೇಟರ್ ಆಗಿರ್ಬೋದು, ಕೆಲವೊಂದು ಇಂಪ್ಲಿಮೆಂಟ್ಸ್ ಬೇಕಂದರೆ ಈ ಟ್ರ್ಯಾಕ್ಟರ್ ಜೊತೆ ನಿಮಗೆ ಸಿಗ್ತವೆ. ಇನ್ನೊಂದೇನಪ್ಪ ಅಂದರೆ, ನಿಮಗೆ ಕ್ಯಾಶ್ ಕೊಡೋಕ್ಕಾಗಿಲ್ಲ ಅಂದ್ರೆ ಲೋನ್ ಮೇಲೆ ಕೂಡ ಈ ಟ್ರ್ಯಾಕ್ಟರ್ನ ನೀವು ತೊಗೋಬೋದು. ನಿಮಗೆ ಬೇಕಂದರೆ ಲೋನ್ ಕೂಡ ಮಾಡಿಸಿ ಕೊಡ್ತಾರೆ. ಇದು ಮಾರಾಟಕ್ಕಿರೋ ಲೊಕೇಶನ್ ಬಂದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡ್ನಳ್ಳಿ ಎಂಬ ಗ್ರಾಮದಲ್ಲಿ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿರೋದು. ಡೀಲರ್ ಹತ್ರ ಈ ಟ್ರ್ಯಾಕ್ಟ್ರು ನಿಮಗೆ ಸಿಗುತ್ತೆ. ಈ ವಡ್ನಳ್ಳಿ ಎಂಬ ಗ್ರಾಮ ದಾವಣಗೆರೆಯಿಂದ 7 ಕಿಲೋಮೀಟರ್ ಆಗುತ್ತೆ. ದಾವಣಗೆರೆಯಿಂದ 7 ಕಿಲೋಮೀಟರ್ ಬಂದರೆ ಈ ವಡ್ನಳ್ಳಿ ಗ್ರಾಮ ಸಿಗುತ್ತೆ. ಬಟ್ ಇರೋದು ವಿಜಯನಗರ ಜಿಲ್ಲೆಯಲ್ಲಿ. ಟ್ರ್ಯಾಕ್ಟ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಓನರ್ ಹೇಳ್ತಿರೋದು. ಇನ್ನು ರೇಟ್ ಬಂದರೆ ಓನರ್ ಅದಕ್ಕೆ ಹೇಳ್ತಿರೋದು 3,80,000 ಹೇಳ್ತಿದ್ದಾರೆ. ಕೇವಲ ಇಂಜಿನ್ಗೆ ಹೇಳ್ತಿರೋ ರೇಟು 3,80,000. ನೀವೊಂದು ಸಾರಿ ಓನರ್ ಜೊತೆ ಡೈರೆಕ್ಟಾಗಿಯೇ ಮಾತಾಡಿದರೆ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಓನರ್ ಜೊತೆ ಮಾತಾಡಿ ನಿಮಗೆ ಗೊತ್ತಾಗುತ್ತೆ. ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿದೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದರೆ ಗಾಡಿ ಮಾರಾಟವಾದ ಮೇಲೆ ವಿಡಿಯೋ ಟೈಟಲ್ನಿಂದ ಗಾಡಿ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ, ಗಾಡಿ ಅಂತ ಈ ಥರ ಇದೆ. ನಿಮಗೆ ಗಾಡಿ ಇಡಿಸಿದ್ರೆ ಮಾತ್ರ ಓನರ್ ಜೊತೆ ಮಾತಾಡಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಇದೇ ಥರ ಯಾರಾದರೂ ಗಾಡಿನ ತೊಗೊಳ್ಳೋ ರೈತರಾಗಿರಲಿ, ಗಾಡಿನ ಮಾರಾಟ ಮಾಡೋ ರೈತರಾಗಿರಲಿ ಇದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಓಕೆ ವೀಕ್ಷಕರೇ, ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.